ಏಳುಮಲೆ ರಾಣಾ ಅವರು ಏಕಲವ್ಯ ಸಿನಿಮಾ ಆದಮೇಲೆ ಕಾಣಿಸಿಕೊಳ್ಳುತ್ತಿರುವ ಎರಡನೇ ಸಿನಿಮಾ. ಮಹಾನಟಿ ಸೀಸನ್ ವಿನ್ನರ್ ಪ್ರಿಯಾಂಕಾ ಆಚಾರ್ಯ ಅವರ ಮೊದಲನೇ ಸಿನಿಮಾ ಇದು. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ಯದ. ಈ ಸಿನಿಮಾ ಬರೆದು ಡೈರೆಕ್ಟ್ ಮಾಡಿರೋದು ಪುನೀತ್ ರಂಗಸ್ವಾಮಿ ಅವರು. ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಸಿನಿಮಾಗ ಕ್ರಿಯೇಟಿವ್ ಹೆಡ್ ಆಗಿ ಸಿನಿಮಾವನ್ನು ಕಟ್ಟುವಂಥ ಕೆಲಸದಲ್ಲಿ ತರುಣ್ ಸುಧೀರ್ ಅವರ ಕೈಚಳಕ ಕೂಡ ಕಾಣಿಸುತ್ತೆ. ಟ್ರೇಲರ್ ಸಾಂಗ್ಸ್ ಇಂದ ಈ ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿತ್ತು. ಅದೇ ಎಕ್ಸ್ಪೆಕ್ಟೇಷನ್ಸ್ಗೆ ಸಿನಿಮಾ ಇದೇನಾ? ಏಳುಮಲೆ ಟ್ರೂ ಸ್ಟೋರಿಯನ್ನು ಡೆಲಿವರಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆಯಾ? ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಈ ಮೂವಿ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. 2004ರಲ್ಲಿ ನಡೆದಿರುವಂಥ ಇಡೀ ದೇಶವನ್ನೇ ನಡುಗಿಸಿದಂಥ ಒಂದು ಟ್ರೂ ಇನ್ಸಿಡೆಂಟನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಟು ಈ ಸಿನಿಮಾ ಕೋರ್ ಪ್ಲಾಟನ್ನು ಫ್ರಂಟ್ ಎಂಡಲ್ಲಿ ಸ್ವಿಚ್ ಮಾಡಿದ್ದಾರಂತ ಹೇಳ್ಬೋದು. ಇಲ್ಲಿ ಕನ್ನಡದ ಹುಡುಗ ಹರೀಶ್ ಮತ್ತು ತಮಿಳಿನ ಹುಡುಗಿ ರೇವತಿ ಇಬ್ಬರಿಗೂ ಲವ್ ಆಗ್ಯದ. ಆ ಲವ್ ಇಂದ ಮೂಡೋ ಅಡೆತಡೆಗಳನ್ನು ಭೇದಿಸುವಂಥ ಪ್ರಯತ್ನದಲ್ಲಿ ಈ ಜೋಡಿ ಏನು ಮಾಡ್ತಾರ, ಎಲ್ಲಿಗೆ ಬಂದು ಸೇರ್ತಾರ, ತಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವ್ರಿಗೆ ಆಯ್ತೋ ಇಲ್ಲೋ, ಮತ್ತು ಇವರ ಈ ಕಥೆಗೂ ಆಗಲೇ ಹೇಳಿದ್ನಲ್ಲ ಅದೇ ಟೈಮ್ನಲ್ಲಿ ನಡೆದಿರುವಂಥ ಆ ಟ್ರೂ ಇನ್ಸಿಡೆಂಟ್ಗೂ ಏನು ಸಂಬಂಧ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿನೇ ತಿಳ್ಕೊರಿ. ಪುನೀತ್ ರಂಗಸ್ವಾಮಿ ಡೆಬ್ಯೂಟೆಂಟ್ ರೈಟರ್ಸ್ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಈಸ್ ಇಂಪ್ರೆಸಿವ್. ಮಸ್ತ್ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಅವರು ಸೆಲೆಕ್ಟ್ ಮಾಡಿಕೊಂಡಂಥ ಕತೆ ಯುನಿಕ್ ಆಗಿತ್ತು. ಅದು ಸುಮಾರು ವಿಷಯಗಳಲ್ಲಿ ಕತೆಯ ಉದ್ದೇಶ ಚೆನ್ನಾಗಿತ್ತು. ಕತೆ ನಡೆಯುವಂಥ ಟೈಮ್ ಫ್ರೇಮ್ ವಿಶೇಷವಾಗಿತ್ತು. ಎಲ್ಲ ಪಾತ್ರಗಳಿಗೂ ಒಂದು ಪರ್ಪಸ್ ಇತ್ತು. ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂಥ ಕ್ಯಾಟಗರಿ ಪಾತ್ರಗಳು ಇಲ್ಲಿ ಇರಲಿಲ್ಲ. ಎಲ್ಲರಿಂದಲೂ ಈ ಕತೆಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ, ಒಂದು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ನನಗಿಷ್ಟ ಆಗಿದ್ದು ಅದನ್ನೇ. ರೊಮ್ಯಾಂಟಿಕ್ ಥ್ರಿಲ್ಲರ್ ಜನರಿಗೆ ಸೇರುವಂಥ ಈ ಸಿನಿಮಾದ ಕೋರ್ ಲವ್ ಮತ್ತು ಲವ್ನ ಸುತ್ತ ಕ್ರಿಯೇಟ್ ಆಗಿರುವಂಥ ಕಾನ್ಫ್ಲಿಕ್ಟ್ಸ್ಗಳು ಬಹಳಷ್ಟು ಲೇಯರ್ಸ್ಗಳಲ್ಲಿ ಅದ. ಮತ್ತು ಮುಖ್ಯ ಪಾತ್ರಧಾರಿಗಳಿಗೆ ಉಂಟು ಮಾಡುವಂಥ ನೋವಿನ ಇಂಪ್ಯಾಕ್ಟ್ ನಮಗೂ ಸ್ವಲ್ಪ ಫೀಲ್ ಆಗುತ್ತೆ. ರೈಟಿಂಗ್ ಚಲೋ ಅನ್ನಿಸ್ತು, ಅಥೆಂಟಿಕ್ ಆಗಿತ್ತು. ಮೈಸೂರು, ಚಾಮರಾಜನಗರ, ಸೇಲಂ ಈ ಮೂರು ಪ್ರಾಂತ್ಯದ ಸೊಗಡುಗಳನ್ನು ಇಲ್ಲಿ ಆದಷ್ಟು ನೇಟಿವ್ ಆಗಿ ಇಟ್ಟಿದ್ದಾರೆ. ಈ ಒನ್ ನೈಟ್ ಸ್ಟೋರಿಗಳಲ್ಲಿ ವರ್ಕ್ ಆಗೋದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಎಲಿಮೆಂಟ್ಸ್ ಅಂದ್ರೆ ಅದು ಥ್ರಿಲ್. ಮತ್ತು ಡೈರೆಕ್ಟರ್ ಪುನೀತ್ ಅದನ್ನು ಮಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಬಹಳಷ್ಟು ಇಷ್ಟ ಆಗಿದ್ದು ಇಲ್ಲಿನ ಬ್ಯಾಕ್ಗ್ರೌಂಡ್ ಸ್ಕೋರ್, ಹಾಡುಗಳು ಮತ್ತು ಹಾಡುಗಳ ಲಿರಿಕ್ಸ್. ಡಿ ಇಮಾನ್ ಅವರ BGM ಸೀನ್ಸ್ಗಳನ್ನು ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕು ಅಲ್ಲಲ್ಲಿ ಮಸ್ತ್ BGM ಕೊಟ್ಟಿದ್ದಾರೆ. ಮತ್ತು ಸಾಂಗ್ಸ್ ಎಲ್ಲವೂ ವಿತ್ ನರೇಷನ್ ಸಿನಿಮಾದಲ್ಲಿ ಫ್ಲೋ ಆಗುವಂಥ ರೀತಿ ಕೂಡ ಸಖತ್ ಜಾಮ್ ಪ್ಯಾಕ್ಟ್ ಆಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದೆ. ಈ ಸಿನಿಮಾ ಓವರಾಲ್ ಆಗಿ ಮಸ್ತ್ ಇತ್ತು ನೋಡ್ರಿ. ನಾವು ರೊಕ್ಕ ಕೊಟ್ಟು ಹೋಗಿದ್ದಕ್ಕೂ ಏನೂ ಮೋಸಿಲ್ಲ ಅಂತ ನಾ ಹೇಳ್ತೀನಿ. ಇದು ಒಂದು ಗುಡ್ ವಾಚ್ ಮೂವಿ. ಫ್ಯಾಮಿಲಿ ಜೊತೆ ಹೋಗಿ ನೋಡಬಹುದು. ಈ ಸಿನಿಮಾದಲ್ಲಿ TS ನಾಗಾಭರಣ ಅವರ ಪರ್ಫಾರ್ಮೆನ್ಸ್ ಮತ್ತು ಅವರ ಭಾಷೆಯ ಅಥೆಂಟಿಸಿಟಿ ಎಲ್ಲನೂ ಮಸ್ತ್ ಅನಿಸ್ತು ನನಗೆ. ಡೆಬ್ಯೂಟೆಂಟ್ ಆ್ಯಕ್ಟರ್ಸ್ ಪ್ರಿಯಾಂಕಾ ಆಚಾರ್ಯ ಕೂಡ ಗುಡ್ ಫೈಂಡ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಚಿನ್ನಿ ಪಾತ್ರದಲ್ಲಿ ತುಂಬ ಮುದ್ದಾಗಿ ಮತ್ತು ಇನ್ನೋಸೆಂಟಾಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅಷ್ಟೇ ಚಲೋ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಇವರಿಗೆ ಇನ್ನಷ್ಟು ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರ್ತಾವಂತ ಹೇಳ್ತೀನಿ. ರಶ್ಮಿಕಾ, ಶ್ರೀಲೀಲಾ, ಶ್ರೀನಿಧಿ ಅವರ ಥರ ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೋಗೋದೇ ಇದ್ರೆ ಸಾಕು. ರಾಣಾ ಅವರು ಹರೀಶ್ ಪಾತ್ರದಲ್ಲಿ ಮಸ್ತ್ ಚಲೋ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಿಶೋರ್, ಜಗ್ಗಪ್ಪ, ಜಗಪತಿ ಬಾಬು, ಸರ್ದಾರ್ ಸತ್ಯ ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸಿದ್ದಾರೆ. ತರುಣ್ ಸುಧೀರ್ ಅವರು ಈ ಹಿಂದೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದಂಥ ರ್ಯಾಂಬೋ, ರ್ಯಾಂಬೋ 2, ಗುರು ಶಿಷ್ಯರು ಎಲ್ಲವೂ ವರ್ಕ್ ಆದಂಥ ಸಿನಿಮಾಗಳೇ. ತರುಣ್ ಸುಧೀರ್ ಅವರ ಸ್ಟೋರಿ ಸೆಲೆಕ್ಷನ್ ಮಸ್ತ್ ಅದ ಅಂತ ಹೇಳ್ಬೋದು. ಆ್ಯಸ್ ಅ ಪ್ರೊಡ್ಯೂಸರ್ ಕೂಡ ಸಿನಿಮಾಗೆ ಏನು ಬೇಕು ಅದು ಖರ್ಚು ಮಾಡಿದ್ದಾರೆ. ಎಲ್ಲಿನೂ ಪ್ರೊಡಕ್ಷನ್ ವ್ಯಾಲ್ಯೂ ಕಡಿಮೆ ಅಂತ ಅನಿಸಲ್ಲ. ಈ ಮೂವಿ ನೆಗೆಟಿವ್ ನೋಡೋದಾದ್ರೆ ಬಿಗ್ ನೆಗೆಟಿವ್ ಅಂತ ನಂಗೇನೂ ಅನಿಸಿಲ್ಲ. ಮೈನರ್ ಪಾಯಿಂಟ್ಸ್ ಇದಾವೆ. 2004ರಲ್ಲಿ ನಡೆದಂಥ ವೀರಪ್ಪನ್ ಕೇಸ್ ಸ್ವಲ್ಪ ಈ ಮೂವಿನ ಬ್ರೇಕ್ ಮಾಡ್ತು ಅಂತ ನನಗನ್ನಿಸ್ತು. ಇದು ಆಗಿತ್ತು ಏಳುಮಲೆ ಸಿನಿಮಾದ ರಿವ್ಯೂ. ನೀವು ಏನಾದರೂ ಈಗಾಗಲೇ ಮೂವಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.